ಅದರ ಜೊತೆಗೆ ನೆನ್ನೆ ಮತ್ತು ಇವತ್ತು ಈಗಲೂ ನಡೀತಿದೆ. ಇಟ್ಸ್ ಅನ್ ಆನ್ ಗೋಯಿಂಗ್ ಡೆವಲಪ್ಮೆಂಟ್. ಡಿ.ಕೆ. ಸುರೇಶ್ ಮತ್ತು ಸತೀಶ್ ಜಾರಕಿಹೊಳಿ ಒಟ್ಟೊಟ್ಟಿಗೆ ಬೆಳಗಾವಿಗೆ ಹೋದರು. 21 ಬೆಳಗಾವಿಯಲ್ಲಿ ಅಧಿವೇಶನ ಇದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ತಯಾರಿ ಹೆಂಗೆ ನಡೀತಾ ಇದೆ ಅನ್ನೋದರ ಮೇಲುಸ್ತುವಾರಿ ನೋಡೋದಕ್ಕೆ ಬಂದಿದ್ದಾರೆ. ಬೆಂಗಳೂರಿನಿಂದ ಡಿ.ಕೆ. ಸುರೇಶ್, ಸತೀಶ್ ಜಾರಕಿಹೊಳಿ ಒಟ್ಟೊಟ್ಟಿಗೆ ಹೋದರು. ಈ ಸುದ್ದಿ ಫಸ್ಟ್ ಬಂದಾಗ ನನಗನ್ಸಿದ್ದು ಡಿ.ಕೆ. ಶಿವಕುಮಾರ್ ಏನಾದರೂ ತಮ್ಮನನ್ನು ಕಳಿಸಿದ್ರ ಮಾತುಕತೆ ಮಾಡುವಂತ. ಅದೇನು ಸಮಸ್ಯೆ ಕೇಳು, ಬಗೆಹರಿಸ್ಕೊಳ್ಳೋಣ ಅಂತ ಏನಾದರೂ ಕಳಿಸಿದ್ರ ಅನ್ನೋದು ಮೊದಲಿಗೆ ಬಂದ ಸಂಶಯ. ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಅಲ್ಲೇ ಇದ್ದಾರೆ. ಒಂದೇ ಫ್ಲೈಟ್ನಲ್ಲಿ ಡಿ.ಕೆ. ಸುರೇಶ್ ಮತ್ತು ಸತೀಶ್ ಜಾರಕಿಹೊಳಿ ಬೆಂಗಳೂರಿನಿಂದ ಬೆಳಗಾವಿಗೆ ಹೋಗಿದ್ದಾರೆ. ಇಪ್ಪತ್ತೊಂದನೇ ತಾರೀಖಿನ ಸಮಾವೇಶದ ಪೂರ್ವ ಸಿದ್ಧತೆಯ ಸಭೆ. ಬಟ್ ಅಷ್ಟೇ ಆಗೋದಕ್ಕೆ ಸಾಧ್ಯನಾ? ಜಾರಕಿಹೊಳಿ, ಸುರ್ಜೇವಾಲಾ ಮತ್ತು ಡಿ.ಕೆ. ಸುರೇಶ್ ಊಟಕ್ಕೆ ಹೋದ್ರು ಒಟ್ಟೊಟ್ಟಿಗೆ, ಸತೀಶ್ ಜಾರಕಿಹೊಳಿ ಅವರ ಕಾರ್ನಲ್ಲೇ. ಒಂದೇ ಕಾರ್ನಲ್ಲಿ 3 ಜನ ಊಟಕ್ಕೆ ಹೋದ್ರು. ಅದರ ಅರ್ಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಏನೋ ಮಾತುಕತೆ ಮಾಡ್ತಾ ಇದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಬೆಳಗಾವಿಗೆ ಹೋಗ್ತಾರೆ. ಸತೀಶ್ ಜಾರಕಿಹೊಳಿ ಮತ್ತು ಡಿ.ಕೆ. ಶಿವಕುಮಾರನ್ನ ಎದರ ಬದರ ಕೂಡಿಸಿ ಏನಾದರೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾತಾಡುವ ಸಾಧ್ಯತೆ ಇದೆಯಾ? ನಾವು ಆರಂಭಿಸಿರುವ ಈ ಅಗ್ರೆಸಿವ್ ಮೂವ್ನಿಂದ ಹಿಂದೆ ಸರಿಬೇಕು ಅಂದ್ರೆ ನಮ್ಮ ಬೇಡಿಕೆಗಳು ಇಂತಿಂಥವಿದಾವೆ ಅಂತೇನಾದರೂ ಸತೀಶ್ ಜಾರಕಿಹೊಳಿ ಹೇಳ್ತಾರಾ? ನಾವಿಲ್ಲಿ ಕುತ್ಕೊಂಡು ಅಸಂಪ್ಷನ್ ಮಾಡ್ಬೋದಷ್ಟೇ. ಹಾಗೆ ಆಗುವ ಸಾಧ್ಯತೆ ಇದೆ, ಹೀಗೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಬಹುದು. ಈ ಒಟ್ಟಾರೆ ಬೆಳವಣಿಗೆಗಳ ಬಗ್ಗೆ ಡಿ.ಕೆ. ಶಿವಕುಮಾರ್, ಎಂ.ಬಿ. ಪಾಟೀಲ್, ಸಂತೋಷ್ ಲಾಡ್, ಚಲುವರಾಯಸ್ವಾಮಿ ಎಲ್ಲರೂ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ನಾನಂತೂ ಯಾವುದಕ್ಕೂ ಯಾವ ಸ್ಥಾನಕ್ಕೂ ಹುಡುಕೊಂಡು ಹೋದವನಲ್ಲ. ಇದು ಹುಡ್ಕೊಂಡು ಹೋಗೋದು ಸಿಗೋ ಸ್ಥಾನಗಳಲ್ಲ. ಇದು ಯಾರಿಗೇ ಆಗಲಿ ಆಫರ್ ಮಾಡಬೇಕು. ಅವರಲ್ಲಿರೋ ನಾಯಕತ್ವದ ಗುಣ, ಸಂಘಟನೆ ಗುಣ ಗಮನದಲ್ಲಿಟ್ಕೊಂಡು ಆಫರ್ ಮಾಡ್ತಾರೆ. ಇದು ನಮ್ಮ ಪಾರ್ಟಿಲಿ, ಬೇರೆ ಪಾರ್ಟಿ ಕತೆ ನನಗೆ ಗೊತ್ತಿಲ್ಲ. ಈಗ ನಮ್ಮ ರಾಜ್ಯದವರೇ ಆದಂಥ AICC ಅಧ್ಯಕ್ಷರು ಮಹಾತ್ಮ ಗಾಂಧೀಜಿಯವರು ಕೂತ ಜಾಗದಲ್ಲಿ, ಇಂದಿರಾ ಗಾಂಧಿಯವರು ಕೂತ ಜಾಗದಲ್ಲಿ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕೂತ ಜಾಗದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂತಿದ್ದಾರೆ. ಅವ್ರಿಗೆ ಕಣ್ಣು ಇದೆ, ಕಿವಿನೂ ಇದೆ, ಅವ್ರಿಗೆ ಎಲ್ಲ ವಿಚಾರಗಳು ಕೂಡ. ಮತ್ತು ಬ್ಲಾಕ್ ಅಧ್ಯಕ್ಷರಾಗಿದ್ದುಕೊಂಡು ರಾಷ್ಟ್ರದ ಅಧ್ಯಕ್ಷರಾಗಿ ಇವತ್ತು ಕೂತಿದ್ದಾರೆ. ಅವರು ಇದನ್ನೆಲ್ಲ ನೋಡ್ಕೊಳ್ತಾರೆ. ನಾನು ಚರ್ಚೆ ಮಾಡೋಕ್ಕೆ ಹೋಗುದಿಲ್ಲ. ನೋಡಿ, ಸುರ್ಜೇವಾಲಾ ಅವರು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಹೈಕಮಾಂಡ್ ಅಂತಿಮ. ಇವತ್ತು ಸುರ್ಜೇವಾಲಾ ಅವರು ಅಧ್ಯಕ್ಷ ಬದಲಾವಣೆ ಇಲ್ಲಂದ್ರೂ ಕೂಡ ಅದು ಬದಲಾವಣೆ ಆಗೋದಲ್ಲ. ಸುರ್ಜೇವಾಲಾ ಅವರು ಬದಲಾವಣೆ ಆಗ್ತದೆ. ಹೈಕಮಾಂಡ್ ಅಂತಿಮ.
ನಾವು ಹೇಳಿದವಲ್ಲ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದಿನಲ್ಲ. ನಾನೀಗ ನಾ ಆಕಾಂಕ್ಷೆಲ್ಲ ಹೇಳಿದೀನಿ ನಾನು ನಿಮ್ಗೆ. ಯಾರೂ ಕೂಡ ನೋಡಿ ಕುರ್ಚಿ ಖಾಲಿ ಇಲ್ಲಾರ್ದಾಗ ಆಕಾಂಕ್ಷೆ ಆಗೋ ಪ್ರಶ್ನೆ ಬರೋದಲ್ಲ. ಯಾರು ಸಿಎಂ ಆಗ್ಬೇಕು ಯಾರು ಆಗ್ಬಾರ್ದಂತಕ್ಕಂಥ ವಿಚಾರ, ಈಗ ದಲಿತ್ ಸಿಎಂ ಆಗ್ಬೇಕು ದಲಿತ್ ಸಿಎಂ ಆಗ್ಬಾರ್ದು ಅಂತಕ್ಕಂಥ ಈ ವಿಚಾರಗಳು ನಾನು ಉತ್ತರ ಕೊಡಕ್ ಆಗೋದಿಲ್ಲ. ದಯವಿಟ್ಟು ಈ ಉತ್ತರ ನನಗೆ ಕೇಳಕ್ ಹೋಗ್ಬೇಡಿ. ಇಟ್ಸ್ ಆಲ್ ಲೆಫ್ಟ್ ಟು ದ ಹೈಕಮಾಂಡ್. ನಾಳೆ ನಿಮ್ಮ ಉತ್ತರ ಬೇಕಾಗುತ್ತೆ. CLP ಒಳಗೆ ನೀವು ಯಾರು ಪರವಾಗಿ ಅಲ್ಲ, ಅಲ್ಲಿ ಒಳಗೆ ಯಾರಿಗೆ ಎತ್ತಿ ನಮ್ಮಲ್ಲಿ ಬಂದು ಹೇಳ್ತೀನಿ ನಿಮಗೆ. ಈ ತರ ಬದಲಾವಣೆ ಆಗ್ಬೇಕು ಅನ್ನತಕ್ಕಂಥದ್ದು ತೀರ್ಮಾನ ಹೈಕಮಾಂಡೇ ತಗೊಳುತ್ತೆ. ಅದಕ್ಕೆ ಹೈಕಮಾಂಡ್ಗೆ ತಾವು ಕೇಳಬೇಕು. ಈಗ ನನ್ನ ಹತ್ರ ಅದಕ್ಕೆ ಪ್ರಶ್ನೆಗೆ ಉತ್ತರ ಇಲ್ಲ. ಸಿದ್ದರಾಮಯ್ಯನ ಪಕ್ಕಕ್ಕೆ ಕೂರಿಸ್ಬಿಟ್ಟು ನಮಗೆ ಕೊಡಿ ಅಂತ ಯಾರು ಕೇಳಿಲ್ಲ. ಅಧಿಕಾರದ ಹಂಚಿಕೆ ಮೊದಲೇ ತೀರ್ಮಾನ ಆಗಿತ್ತು, ಆ ಕಾರಣಕ್ಕೋಸ್ಕರ ಈ ಚರ್ಚೆಗಳು. ಸರ್, ತೀರ್ಮಾನ ಆಗಿತ್ತೋ ಆಗಲ್ವೋ, ಬದಲಾವಣೆ ಮಾಡ್ತಾರೋ ಮಾಡಲ್ವೋ, ಯಾರು ಆಗ್ತಾರೋ ಅದೆಲ್ಲವೂ ಸಹ ನಮ್ಮ ಪಕ್ಷದ ಹೈಕಮಾಂಡ್ ನಿರ್ಧಾರ. ಸೊ ನಾವು ಯಾರೂ ಆ ವಿಚಾರದಲ್ಲಿ ತೀರ್ಮಾನ ತಗೊಳ್ತಕ್ಕಂಥದ್ದಲ್ಲ. ಮತ್ತು ನಮ್ಮಲ್ಲಿ ಗೊಂದಲ ಇಲ್ಲ. ಮಂತ್ರಿಗಳಾಗಲಿ ಶಾಸಕರಾಗಲಿ ಪಕ್ಷದ ಲೀಡರ್ಗಳಾಗಲಿ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅನಾವಶ್ಯಕವಾಗಿ ಕೆಲವರು ಸೃಷ್ಟಿ. ಈಗಷ್ಟೇ ಬರ್ತಾ ಇರುವ ಸುದ್ದಿ, ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ದಾರೆ. ಗೊಂದಲ ಸೃಷ್ಟಿ ಮಾಡ್ತಾ ಇರುವವರಿಗೊಂದು ಎಚ್ಚರಿಕೆ, ಎಲ್ಲರೂ ಬಾಯಿ ಮುಚ್ಕೊಂಡಿರಬೇಕು ಅಂತ ಹೇಳಿದ್ದಾರೆ. ನಿಮಗೆ ಕೊಟ್ಟ ಕೆಲಸ ಮೊದಲು ಮಾಡಿ, ಯಾವಾಗ ಏನು ಮಾಡಬೇಕು ಅನ್ನೋದು ಹೈಕಮಾಂಡಿಗೆ ಗೊತ್ತಿದೆ. ಸುಮ್ಮನೆ ಮಾತಾಡೋದ್ರಿಂದ ಪ್ರಯೋಜನ ಆಗೋದಿಲ್ಲ. ಹೈಕಮಾಂಡ್ ಯಾವಾಗ ನಿರ್ಣಯ ತಗೊಳ್ಬೇಕು ಆಗ ತಗೊಳ್ಳುತ್ತೆ. ನಾನಿದ್ದೀನಿ, ರಾಹುಲ್ ಗಾಂಧಿ ಇದ್ದಾರೆ, ನಿರ್ಣಯ ಮಾಡ್ತೀವಿ. ಯಾರು ಪಕ್ಷದಲ್ಲಿ ವಿವಾದದ ಹೇಳಿಕೆಗಳನ್ನು ಕೊಡಬಾರದು. ಯಾವಾಗ ಏನು ಮಾಡಬೇಕು ಅಂತ ನಮಗೆ ಟಾರ್ಗೆಟ್ ಇರುತ್ತೆ, ಅದನ್ನ ನೋಡಿಕೊಂಡು ನಾವೇ ನಿರ್ಣಯ ಮಾಡ್ತೀವಿ ಅಂದಿದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ, ಸ್ವತಃ ಎಐಸಿಸಿ ಅಧ್ಯಕ್ಷರ ಹೇಳಿಕೆ. ಎಲ್ಲರಿಗೆ ನಂದೊಂದು ಸೂಚನೆ, ಎಲ್ಲ ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡಬೇಕು. ಯಾವಾಗ ಏನು ನಿರ್ಣಯ ತಗೊಳ್ಬೇಕು ಅದು ನಮಗೆ ಬಿಟ್ಟಿದ್ದು. ಮೊದಲ ಕೊಟ್ಟಂತ ಕೆಲಸಗಳನ್ನು ಮಾಡಿ ಜನರಿಗೆ ಅಭಿವೃದ್ಧಿ ಕಡೆ ಒಯ್ದು ಮತ್ತು ಪಕ್ಷಕ್ಕೆ ಬಲ ತಂದು ಆ ಕೆಲಸ ಮೊದಲು ಮಾಡಲಿ. ಇವೆಲ್ಲ ಮಾತಾಡ್ತಕ್ಕಂಥದ್ದು ಇದರಲ್ಲಿಂದು ಏನು ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ನನ್ನ ಒಂದೇ ಸೂಚನೆ ಅವರಿಗೆ, ಹೈಕಮಾಂಡ್ ಇದೆ, ನಾವೆಲ್ಲ ಇದ್ದೇವೆ, ರಾಹುಲ್ ಗಾಂಧಿ ಅವರಿದ್ದಾರೆ, ನಾವು ನಿರ್ಣಯ ತಗೊಳ್ತೇವೆ. ಅದಕ್ಕೆ ಅವರು ಇಲ್ಲಿ ಇಂಟರ್ಪ್ರಿಟೇಷನ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಯಾವಾಗ ಈಗ ಆಗಲ್ಲ, ಹೈಕಮಾಂಡ್ ಯಾವಾಗ ನಿರ್ಣಯ ತಗೊಳ್ಬೇಕು ಅವಾಗ ತಗೊಳ್ತಾರೆ. ಈಗ ಆಗ ನಾಳೆ ನಾಡದಂತಿಲ್ಲ. ಹೈಕಮಾಂಡ್ ಯಾವಾಗ ನಿರ್ಣಯ ತಗೊಳ್ಬೇಕು, ರಾಹುಲ್ ಗಾಂಧಿ ಅವರಿದ್ದಾರೆ, ನಾನಿದ್ದೀನಿ ಅಧ್ಯಕ್ಷನಾಗಿ, ನಾವೆಲ್ಲರೂ ಕುಂತು ಏನ್ ಮಾಡಬೇಕು ಅನ್ನೋ ತೀರ್ಮಾನ ಆ ಸಂದರ್ಭದಲ್ಲಿ ತಗೊಳ್ತೇವೆ. ಈಗ ಅದನ್ನ ಪ್ರಶ್ನೆನೇ ಇಲ್ಲ. ನಾಳೆ ತೆಗಿತಾರೆ ಚೀಫ್ ಮಿನಿಸ್ಟರ್, ನಾಳೆ ತೆಗಿತಾರೆ ಅನ್ನೋದು, ಅಥವಾ ಅಧ್ಯಕ್ಷರಿಗೆ ನಾಳೆ ತೆಗಿತಾರೆ ಇವತ್ತು ಇವೆಲ್ಲ ಊಹಾಪೋಹ ಯಾರೂ ಮಾತಾಡಬಾರ್ದು. ಏನು ಮಾಡಬೇಕು ಅದು ನಾವು ಮಾಡ್ತೇವೆ. ಅಲ್ಲಿಂದ ಯಾರಿಗೆ ಇಡಬೇಕು, ಯಾರಿಗೆ ತೆಗಿಬೇಕು, ಅಥವಾ ಯಾರಿಗೆ ಮುಂದುವರಿಸಬೇಕು, ಇವೆಲ್ಲ ಹೈಕಮಾಂಡ್ ತೀರ್ಮಾನ. ಅದ್ರ ಮೇಲೆ ಇಲ್ಲಿ ಎಲ್ಲರೂ ಕುಂತು ಒಬ್ರು ಒಂದು ಹೇಳೋದು, ಇನ್ನೊಬ್ರು ಒಂದು ಹೇಳೋದು, ಮತ್ತೊಬ್ರು ಒಂದು ಹೇಳೋದು, ಇದು ಸರಿಯಲ್ಲ. ಆ ಪಕ್ಷಕ್ಕೆ ದೊಡ್ಡ ಹಾನಿ ಆಗ್ತದೆ. ಅದಕ್ಕಾಗಿ ದಯವಿಟ್ಟು ಈ ಕಾಂಟ್ರವರ್ಸಿಗಳನ್ನು ರಾಜ್ಯದಲ್ಲಿ
ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಮತ್ತೊಮ್ಮೆ ಇದ್ದಾರೆ. ಪ್ರಶಾಂತ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡಿದ್ದಾರೆ ಅನ್ನೋ ಸುದ್ದಿ ಬಂದಾಗ ಊಹಾಪೋಹಗಳಿಗೆ ತೆರೆ ಎಳೆದರು ಅಂತ ಏನಾದ್ರು ಬ್ರೇಕಿಂಗ್ ಬರುತ್ತೇನೋ ಅಂದ್ಕೊಂಡೆ ನಾನು. ಇದು ಊಹಾಪೋಹಗಳಿಗೆ ಮತ್ತಷ್ಟು ಇಂಬು ಕೊಟ್ಟರು. ಯಾವಾಗ ಏನು ನಿರ್ಣಯ ತಗೋಬೇಕು ನಾವು ತಗೋತೀವಿ ಬಿಡ್ರಿ ಅಂದರೆ ಏನರ್ಥ? ಅದು ಏನೋ ಒಂದು ನಿರ್ಣಯ ಆಗೋದಿದೆ ಅಂತಲ್ವಾ? ಅಲ್ಲ, ನೀವು ಮೂಡಾ ಪ್ರಕರಣದ ಸಂದರ್ಭದಲ್ಲೂ ಕೂಡ ಖರ್ಗೆ ಅವರ ಮೊದಲ ಹೇಳಿಕೆ ಅದೇ ರೀತಿ ಇತ್ತು, ಇವತ್ತು ಕೂಡ ಅದೇ ರೀತಿ ಇದೆ. ಅವರು ಹೇಳ್ತಾ ಇರತಕ್ಕಂಥದ್ದೇನು AICC ಅಧ್ಯಕ್ಷರಾಗಿ ಅಂತಂದರೆ, ನೀವು ದಿನಂಪ್ರತಿ ಬಂದು ಎದ್ದು ಈ ಗುಂಪು ಸಿದ್ದರಾಮಯ್ಯ ಗುಂಪಿರಲಿ ಇನ್ನೊಂದು ಗುಂಪಿರಲಿ ದಿನಂಪ್ರತಿ ಬಂದು ಮಾಧ್ಯಮಗಳಿಗೆ ಹೇಳಿಕೆ ಕೊಡಬೇಡಿ. ಇಟ್ ಈಸ್ ಇನ್ ಲೈನ್ ವಿತ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಸ್ಟೇಟ್ಮೆಂಟ್. ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಏನು ಹೇಳಿದರು, ನೀವು ಯಾರೂ ಅದನ್ನು ಮಾತಾಡಬೇಡಿ, ಅದನ್ನು ಏನು ನಿರ್ಣಯ ತೆಗೆದುಕೊಳ್ಬೇಕು, ಅವರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೇಳಿದ್ದು ಅದನ್ನೇ. ಏನು ನಿರ್ಣಯ ತೆಗೆದುಕೊಳ್ಬೇಕು ಅದು ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ತೆಗೆದುಕೊಳ್ಳುತ್ತೆ ಅನ್ನೋದು. ಇಲ್ಲ, ಈಗ ಖರ್ಗೆ ಅವರು ಹೀಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ನಾವೇನೂ ನಿರ್ಣಯಗಳನ್ನು ತೆಗೆದುಕೊಳ್ಳಲ್ಲ, 5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಈ ಹೇಳಿಕೆಯನ್ನು ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. AICC ಅಧ್ಯಕ್ಷರು ಕೂಡ ಅದನ್ನು ಹೇಳೋಕ್ಕಾಗಲ್ಲ. ಯಾಕಂದರೆ ಇಡೀ ಕಂಟೆನ್ಷನ್ ಇರೋದೇ 2.5 ವರ್ಷದ್ದು. ಎಸ್ ಎಸ್. ಮತ್ತು ಅವ್ರ ಮುಂದೆ ನಡೆದಿರ್ತಕ್ಕಂಥ ಒಂದು ಮಾತುಕತೆ. ಈಗ ಡಿ ಕೆ ಶಿವಕುಮಾರ್ ಏನು ಹೇಳ್ತಿದ್ದಾರೆ, ಒಪ್ಪಂದ ಆಗಿದೆ ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವ್ರು ಏನು ಹೇಳ್ತಿದ್ದಾರೆ, ಒಪ್ಪಂದ ಅವ್ರವ್ರ ನಡುವೆ ಆಗಿರಬೇಕು, ನಾನು ಯಾವುದೂ ಒಪ್ಪಿಗೆ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಾರೆ. ಹಾಗಿರುವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇರೋದೇನು, ಏನು ತೀರ್ಮಾನ ತೆಗೆದುಕೊಂಡ್ರು ಅದು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ, ನೀವು ದಿನಂಪ್ರತಿ ಹೇಳಿಕೆ ಕೊಟ್ಟು ಪಾರ್ಟಿಯನ್ನು ಶಿಥಿಲ ಮಾಡಬೇಡಿ ಅಂತಕ್ಕಂಥದ್ದನ್ನು AICC ಅಧ್ಯಕ್ಷರಾಗಿ ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಇದು ಒಂದು ಸ್ಪಷ್ಟ ಆಗ್ತಾ ಇರೋದೇನು ಅಂತಂದರೆ, ಹೈಕಮಾಂಡ್ ಮನಸ್ಸಿನಲ್ಲಿ ಏನಿದೆ ಅಂತಕ್ಕಂಥದ್ದು ಪದೇ ಪದೇ ಸ್ಪಷ್ಟ ಆಗ್ತಾ ಇದೆ. ಕರೆಕ್ಟ್, ಹೌದು ಹೌದು. ಅಂದರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮೂಡಾ ಪ್ರಕರಣದಲ್ಲೂ ಕೂಡ ನೋಡಿ ಮತ್ತು ಇವತ್ತಿನ ಪ್ರಕರಣದಲ್ಲೂ ಕೂಡ ನೋಡಿ, ಇವತ್ತಿನ ಅವರ ಹೇಳಿಕೆಯನ್ನು ಕೂಡ ಗಮನಿಸಿದರೆ ಅವರು ಸಿದ್ದರಾಮಯ್ಯನವ್ರಿಗೂ ಪೂರ್ತಿಯಾಗಿ ಏನು ಅಭಯವನ್ನು ಕೊಡ್ತಾ ಇಲ್ಲ. ಇಲ್ಲ, ಇದನ್ನೇನು ಬದಲಾವಣೆ ಆಗಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ. ಆದರೆ ಹಾದಿರಂಪ ಬೀದಿರಂಪ ಮಾಡೋದರಿಂದ ಪಾರ್ಟಿಗೆ ಹಾನಿ ಆಗುತ್ತೆ ಅನ್ನೋದನ್ನು AICC ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗನ್ಸುತ್ತೆ ದಟ್ ಈಸ್ ಇನ್ ಲೈನ್ ವಿತ್ ರಣದೀಪ್ ಸಿಂಗ್ ಸುರ್ಜೇವಾಲಾಸ್ ಟಾಕ್ ಇನ್ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್. ಅಂದರೆ ಸಿದ್ದರಾಮಯ್ಯನವರ ಆಪ್ತ ಸಚಿವರು ಸಿದ್ದರಾಮಯ್ಯನವ್ರನ್ನ ಕೇಳ್ಬೋದು, ಒಪ್ಪಂದ ಆಗಿಲ್ಲ ಅನ್ನೋದಾದ್ರೆ ಆಗಿಲ್ಲ ಅಂತ ಹೇಳೋಕ್ಕೆ ಏನು ಸಮಸ್ಯೆ ಖರ್ಗೆ ಅವ್ರಿಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರಿಗೂ ಅಂತ. ಅದೇ ಈಗ ನೋಡಿ, ಸಿದ್ದರಾಮಯ್ಯನವರು ಕೂಡ ಈಗ ಸೋನಿಯಾ ಗಾಂಧಿ ಡಿ ಕೆ ಶಿವಕುಮಾರ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಯವನ್ನು ಕೊಡದೆ, ಅಭಯ ಇನ್ ದ ಸೆನ್ಸ್ ಆ ಭರವಸೆಯನ್ನು ಕೊಡದೆ, ಡಿ ಕೆ ಶಿವಕುಮಾರ್ ಥರದ ರಾಜಕಾರಣಿನೂ ಕೂಡ ಬಂದು ರಾಷ್ಟ್ರೀಯ ಚಾನಲ್ ಒಂದಕ್ಕೆ ಒಪ್ಪಂದ ಆಗಿತ್ತು ನಾನು ನೆನಪು ಮಾಡಿಕೊಡ್ತೀನಿ ಹೆಂಗೆ ಹೇಳ್ತಾರೆ? ಈಗ ಡಿ ಕೆ ಶಿವಕುಮಾರ್ ಕೂಡ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಿದ್ದು ಯಾಕೆ? ಇನ್ಯಾವಾಗೋ 2025 ಅಂತ್ಯದಲ್ಲಿ ಅವ್ರು ಇಳಿಬೇಕು, ನಾನು ಹತ್ತಬೇಕು, ಹೈಕಮಾಂಡೇ ಹೇಳಿದೆ. ಈಗ ಯಾಕೆ ನಾನು ಗಡಬಡಿ ಮಾಡಿ ಇನ್ನೊಬ್ರು ಯಾರನ್ನೋ ತಂದು ಕೂಡಿಸೋ ಪ್ರಯತ್ನವನ್ನು ಮಾಡಬೇಕು? ಆ ಕಾರಣದಿಂದ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಿದ್ದರು. ಹೀಗಾಗಿ ಹೈಕಮಾಂಡ್ ಕೂಡ ಯಾವುದೇ ಹಂತದಲ್ಲಿ ಬಂದು ಇಲ್ಲ ಆ ರೀತಿಯ ಒಪ್ಪಂದ ಆಗಿಲ್ಲ, ಇವತ್ತಿನವರೆಗೆ ಹೈಕಮಾಂಡ್ ಅದನ್ನು ಎಲ್ಲೂ ಹೇಳಿಲ್ಲ ಒಪ್ಪಂದ ಆಗಿಲ್ಲ ಅಂತ. ಇಲ್ಲ, ಹೇಳಿಲ್ಲ. ಒಪ್ಪಂದ ಆಗಿದೆ ಅಂತಕ್ಕಂಥದ್ದನ್ನು ಹೇಳದೆ ಹೋದರು, ಒಪ್ಪಂದ ಆಗಿಲ್ಲ ಅನ್ನೋದನ್ನು ಸುರ್ಜೇವಾಲಾನೂ ಹೇಳ್ತಾ ಇಲ್ಲ, ವೇಣುಗೋಪಾಲು ಹೇಳ್ತಾ ಇಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳ್ತಾ ಇಲ್ಲ. ಅದರ ಅರ್ಥ ಏನು? ಒಪ್ಪಂದ ಆಗಿದೆ, ಏನೋ ಒಪ್ಪಂದ ಆಗಿದೆ ಅಂತ ಅನ್ಕೋಣ, ಹೈಪೋಥೆಟಿಕಲಿನೇ ಅನ್ಕೋಣ, ಏನೋ ಒಪ್ಪಂದ ಆಗಿದೆ. ಬಟ್ ಸಿದ್ದರಾಮಯ್ಯನವರು ಮತ್ತು ಅವರ ಬೆಂಬಲಿಗರ ವಾದ ಇರತಕ್ಕಂಥದ್ದು, ಆ ಒಪ್ಪಂದ ನಮ್ಮನ್ನು ನೀವೇನು ಕೇಳ್ಕೊಂಡು ಮಾಡಿಲ್ಲ. ಹೌದು. ಆ ಒಪ್ಪಂದಕ್ಕೆ ನಾವು ಸಹಿ ಹಾಕಿಲ್ಲ, ಅಥವಾ ಸಹಿ ಹಾಕೋದಂತ ಪಾಲಿಟಿಕ್ಸ್ ಅಲ್ಲಿ ಏನು ಓಕೆ ಅಂದಿಲ್ಲ, ನಾವು ಅದರ ಸ್ಟೇಕ್ ಹೋಲ್ಡರ್ ಅಲ್ಲ. ಅದು ಒಪ್ಪಂದ ಭರವಸೆ ನಿಮಗೂ ಅವ್ರಿಗೂ ಆಗಿದೆ. ಹೌದು, ಆ ಭರವಸೆ ಒಪ್ಪಂದ ನಿಮಗೂ ಅವ್ರಿಗೂ ಆಗಿದೆ. ಪರಮೇಶ್ವರ್ ಏನು ಹೇಳಿದರು, ಹಂಗೆ ಡಿ ಕೆ ಶಿವಕುಮಾರ್ ಹೇಳಿಕೆ ಬಗ್ಗೆ ಅವ್ರದ್ದು ಉತ್ತರ ಏನಿತ್ತು, ಹಂಗೆ ಒಪ್ಪಂದ ಆಗಿದೆನಾ, ಹಂಗಿದ್ರೆ ಅವ್ರು ಇಬ್ಬರೇ ಪಾರ್ಟಿ ನಡೆಸ್ಕೊಳ್ಳಿ ಅಂತ ಹೇಳಿದ್ರು. ಅದರ ಅರ್ಥ ಏನು ಅಂದರೆ, ಸಿದ್ದರಾಮಯ್ಯನವರ ಬೆಂಬಲಿಗರು ಮತ್ತು ಈಗ ಸಿದ್ದರಾಮಯ್ಯನವರು ಎಲ್ಲೂ ಕೂಡ ಅದರ ಬಗ್ಗೆ ಹೇಳಿಕೆ ಕೊಡ್ತಾ ಇಲ್ಲ ಅಂತ ಅನ್ಕೋಣ. ಆದರೆ ಅವರ ಬೆಂಬಲಿಗರು ಹೇಳ್ತಾ ಇರೋದೇನು ಅಂತಂದರೆ, ಆ ಒಪ್ಪಂದ ಆಗಿದ್ದರೆ ನಿಮ್ಮಿಬ್ಬರ ನಡುವೆ ಆಗಿದೆ, ವಿ ಆರ್ ನಾಟ್ ಪಾರ್ಟಿ ಟು ಇಟ್. ಹೀಗಾಗಿ ನಾವು ಅದನ್ನು ತಡೆಯುವ ಪ್ರಯತ್ನವನ್ನು ಮಾಡ್ತೀವಿ. ಇದು ಅಂದರೆ ಆಟ ದಿನದಿಂದ ದಿನಕ್ಕೆ ಬಹಳ ಸ್ಪಷ್ಟಗೊಳ್ತಾ ಇದೆ ಅಂತ ನನಗನ್ಸುತ್ತೆ. ನಾವು ಯಾವುದೇ ಹಂತಕ್ಕೆ ಹೋಗಿ ತಡಿತೀವಿ ಅನ್ನೋದು ಸಿದ್ದರಾಮಯ್ಯನವರ ಬೆಂಬಲಿಗರು ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಸಲ ದುಬೈ ಟ್ರಿಪ್ ಅಂತಾರೆ, ಒಂದು ಸಲ ದಲಿತ ಶಾಸಕರ ಸಭೆ ಅಂತಾರೆ, ಒಂದು ಸಲ ಜಾತಿ ಗಣತಿ ಅಂತಾರೆ, ಒಂದು ಸಲ ಹಾಸನದಲ್ಲಿ ಹಿಂದುಳಿದ ವರ್ಗಗಳ ಸಮಾವೇಶವನ್ನು ನಡೆಸ್ತೀವಿ ಅಂತಾರೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವೆಲ್ಲವನ್ನು ಅಂಡೂ ಮಾಡ್ತಕ್ಕಂಥ ಪ್ರಯತ್ನವನ್ನು ಹೈಕಮಾಂಡ್ ಬೆಂಬಲದ ಮೂಲಕ ಮಾಡ್ತಾ ಇದ್ದಾರೆ. ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.